ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಹುತೇಕ ದಿನಗಳಿಂದಲೂ ಕೂಡ ನೀವು ಸುಮಂತ್ ಕೇಸ್ನ ಫಾಲೋ ಮಾಡ್ತಾ ಇದ್ರಿ. ಸುಮಂತ್ ಕೇಸ್ನ ನಾವು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀವಿ, ಏನಾಗ್ತಾ ಇದೆ ಅನ್ನುವಂಥದ್ದನ್ನ. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಆಗಿಲ್ಲ ಅನ್ನೋದು ಒಂದು ನೋವಿನ ಸಂಗತಿ ಅಥವಾ ಒಂದು ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾವು ಎಂತ ಕೆಟ್ಟ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದು ಸ್ಪಷ್ಟವಾಗಿ ಇದರ ಮೂಲಕವೇ ಗೊತ್ತಾಗೇ ಬಿಡುತ್ತಾ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಈಗ ಸುಮಂತ್ ಸಾವಿನಲ್ಲಿ ಎಲ್ಲರೂ ಕೂಡ ಅನುಮಾನಿಸ್ತಾ ಇರುವಂತದ್ದು ಆ ಒಂದು ಬೈಕ್ ಯಾರು, ಆ ಬೈಕ್ ಆ ಸಂದರ್ಭದಲ್ಲಿ ಹೋಗಿದ್ದಂಥದ್ದು ಯಾರದು, ಸೊ ಆ ವ್ಯಕ್ತಿ ಯಾರು ಅನ್ನುವಂಥದ್ದು ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಆದ್ರೆ ಈಗ ಒಂದು ಬೈಕ್ ವಿಚಾರ ಹೊರತುಪಡಿಸಿ ಈಗ ಮತ್ತೊಂದು ಬೈಕಿನ ವಿಚಾರವೂ ಕೂಡ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ. ಈಗ ಆ ಒಂದು ಬೈಕಿನ ಬೆನ್ನಟ್ಟಿರುವಂತದ್ದು ಕೂಡ ಇದೀಗ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಆ ಒಂದು ಎರಡನೇ ಬೈಕ್ ಯಾವುದು, ಸುಮಂತ್ ತಂದೆ ಆರೋಪ ಮಾಡ್ತಾ ಇರುವಂತದ್ದಾದ್ರೂ ಏನು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಂತ್ ತಂದೆಯವರನ್ನು ಕೂಡ ನಾನು ಮಾತನಾಡಿಸಿದೆ. ಸುಮಂತ್ ತಂದೆ ಮಾತನಾಡುವಂತ ಸಂದರ್ಭದಲ್ಲಿ ಅಂದ್ರೆ ಸುಬ್ರಹ್ಮಣ್ಯ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಕೂಡ ನಮ್ಮೊಟ್ಟಿಗೆ ಹಂಚಿಕೊಂಡು ಬಿಟ್ಟಿದ್ದಾರೆ. ಆ ವಿಷಯವನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸ್ನೇಹಿತರೆ, ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ವಿಷಯಕ್ಕೆ ಬಂದು ಬಿಡೋಣ. ಸುಮಂತ್ ಸಾವಾಗಿರುವಂತ ವಿಚಾರ. ಸುಮಂತ್ ಸಾವಾಗಿರುವಂತದ್ದನ್ನ ಬಹುತೇಕರು ಅಥವಾ ಅಲ್ಲಿ ನೋಡಿರುವಂತವರು ಮತ್ತು ಕುಟುಂಬದವರು ಹೇಳ್ತಾ ಇರುವಂತದ್ದು ಅದು ಅಸಹಜ ಸಾವಲ್ಲ, ಬದಲಿಗೆ ಅದು ಕೊಲೆ ಆಗಿರುವಂತದ್ದು ಅನ್ನುವಂತ ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾವು ನೀವುಗಳೆಲ್ಲರೂ ಕೂಡ ಅದನ್ನ ಅಸಹಜ ಸಾವು ಅಂತ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಕೊಲೆನ ಅಸಹಜ ಸಾವು ಅನ್ನುವಂಥದ್ದನ್ನ FSL ವರದಿ ಅಥವಾ ಪೋಸ್ಟ್ ಮಾರ್ಟಮ್ ವರದಿ ಬಂದ ಬಳಿಕವೇ ಗೊತ್ತಾಗುತ್ತೆ. ಪೋಸ್ಟ್ ಮಾರ್ಟಮ್ ವರದಿ ಬರೋದಕ್ಕೆ ಅದೆಷ್ಟು ವರ್ಷಗಳು ಬೇಕೋ ಗೊತ್ತಿಲ್ಲ. ನಮ್ಮ ರಾಜ್ಯದ ವ್ಯವಸ್ಥೆಗಳು ಈಗಿದ್ದಾವ ಅಥವಾ ಕೆಲವೊಂದಿಷ್ಟು ಪೊಲೀಸ್ ಇಲಾಖೆ ಈ ರೀತಿಯಾದಂತಹ ಉಡಾಪೆತನ ತೋರಿಸ್ತಾ ಇದೆಯಾ ಅದು ಕೂಡ ಗೊತ್ತಿಲ್ಲ. ಒಟ್ಟು ಈಗ ಸುಮಂತ್ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಅದು ಪೊಲೀಸರಿಗೆ ಮಾತ್ರ ಗೊತ್ತಿರುವಂತಹ ವಿಚಾರ. ಆದ್ರೆ ಸುಮಂತ್ ತಂದೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸುಮಂತ್ ತಂದೆ ಹೇಳ್ತಾ ಇರುವಂತದ್ದು ಇದುವರೆಗೂ ಕೂಡ ನಮಗೆ ಯಾವುದೇ ರೀತಿಯಾಗಿ ಪೋಸ್ಟ್ ಮಾರ್ಟಮ್ ವರದಿ ಏನಿದೆ ಅನ್ನುವಂಥದ್ದನ್ನ ಪೊಲೀಸ್ ಇಲಾಖೆ ನೀಡಿಲ್ಲ. ಪೋಸ್ಟ್ ಮಾರ್ಟಮ್ ವರದಿ ಬಂದಿದೆಯೋ ಇಲ್ವೋ ಅದು ಕೂಡ ನಮಗೆ ಗೊತ್ತಿಲ್ಲ. ಅದರ ಕುರಿತಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಪೊಲೀಸ್ ಇಲಾಖೆ ನಮಗೆ ನೀಡಿಲ್ಲ ಅನ್ನುವಂತ ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ಒಂದು ಕಡೆಯ ವಿಚಾರ. ಆದ್ರೆ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾಗಿ ಎಲ್ಲರೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸುಮಂತ್ ಸಾವಾದಂತ ದಿನದಂದು ಒಂದು ಬೈಕ್ ಹೋಗಿತ್ತು. ಬೈಕ್ ವಿಚಾರವಾಗಿ ಆಟೋಗೆ ಡಿಕ್ಕಿ ಹಾಕೊಂಡು ಹೋಗ್ಬಿಟ್ಟಿತ್ತು. ಆದ್ರೆ ಆ ವಿಚಾರವಾಗಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರಿ, ಆ ಒಂದು ವ್ಯಕ್ತಿಯನ್ನು ಯಾಕೆ ಮಾತನಾಡಿಸಿಲ್ಲ ಅನ್ನುವ ರೀತಿಯಲ್ಲಿ. ಆ ವ್ಯಕ್ತಿಯ ಜೊತೆ ಮಾತನಾಡಿಸೋದಕ್ಕೂ ಕೂಡ ತುಂಬಾ ಪ್ರಯತ್ನ ಪಟ್ರೆ ಆ ಸಂದರ್ಭಕ್ಕೆ ಆ ವ್ಯಕ್ತಿಯು ಕೂಡ ಒಂದಿಷ್ಟು ಆಸಕ್ತಿಯನ್ನು ತೋರಿಸಲಿಲ್ಲ. ಬಹುತೇಕ ನಾನು ಕೂಡ ಅವರನ್ನ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಅವರು ಅಷ್ಟು ಆಸಕ್ತಿಯನ್ನು ತೋರಿಸದೇ ಇರುವಂತ ಕಾರಣದಿಂದಾಗಿ ಅವರನ್ನ ಅಲ್ಲಿಂದ ಕೈ ಬಿಟ್ಟುಬಿಟ್ವಿ. ಆದ್ರೆ ಸುಮಂತ್ ತಂದೆ ಮತ್ತು ಅವರ ಕುಟುಂಬ ಒಟ್ಟಾರೆಯಾಗಿ ಅವರ ಲಿಂಕ್ ಅಲ್ಲೇ ಇದ್ವಿ. ಹಾಗಾಗಿ ಈ ಒಂದು ಕೇಸ್ನ ಫಾಲೋ ಅಪ್ ಮಾಡ್ತಾ ಇರೋ ಕಾರಣದಿಂದಾಗಿ ಏನು ವಿಷಯಗಳು ಆಗ್ತಾ ಇದಾವೆ ಅಥವಾ ಏನು ಅಪ್ಡೇಟ್ ಆಗ್ತಾ ಇದಾವೆ ಅನ್ನೋದನ್ನ ಸ್ಪಷ್ಟವಾಗಿ ಗಮನಿಸ್ತಾ ಹೋಗ್ತಾ ಇದ್ವಿ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಒಂದು ಆಟೋ ಡ್ರೈವರ್ ಆಗಿರುವಂತಹ ಮನೋಜ್ ಅವರು ಬೇರೆ ಒಂದು ಡಿಜಿಟಲ್ ವಾಹಿನಿಯಲ್ಲಿ ಕೂಡ ಈಗ ಸಂದರ್ಶನವನ್ನ ಕೊಟ್ಟಿದ್ದಾರೆ. ಆ ಒಂದು ಮಾಹಿತಿಯನ್ನು ಕೂಡ ನೀವು ಗಮನಿಸಿದ್ದೀರಿ ಬಹುತೇಕ ಜನ ಅಂತ ಅಂದ್ಕೊಳ್ತೀರಿ. ಸೊ ಆ ವಿಚಾರವನ್ನ ನೀವು ಒಂದು ಕಡೆ ಆದ್ರೆ ಈಗ ನಾವು ಸುಮಂತ್ನ ತಂದೆ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಎರಡು ಬೈಕ್ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಒಂದು ಬೈಕ್ ಸುಮಂತ್ ಸಾವಾದಂತ ಸಂದರ್ಭದಲ್ಲಿ ಆಟೋಗೆ ಡಿಕ್ಕಿ ಆಗಿ ಅಥವಾ ಆ ದಿನ ಬೆಳಗಿನ ಜಾವ 5 ಗಂಟೆ ಆಸುಪಾಸಿನಲ್ಲಿ ಅಥವಾ 5 ಗಂಟೆ ಹೆಚ್ಚು ಕಡಿಮೆ ಆ ಸಮಯದಲ್ಲಿ ಹೋಗಿರುವಂತದ್ದು ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ CCTV ಫುಟೇಜ್ಗಳು ಕೂಡ ಲಭ್ಯವಾಗಿರುವಂತದ್ದು. ಆದ್ರೆ ದುರಂತ ಏನು ಅಂತಂದ್ರೆ ಆ CCTVಯಲ್ಲಿ ರೆಕಾರ್ಡ್ ಆಗಿರುವಂತಹ ಬೈಕ್ ಯಾವುದು ಅನ್ನೋದು ಇದುವರೆಗೂ ಕೂಡ ಪತ್ತೆ ಹಚ್ಚೋದ್ರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಇದುವರೆಗೂ ಕೂಡ ಮುಂದಾಗಿಲ್ಲ. ಅದನ್ನ ಪತ್ತೆ ಹಚ್ಚೋದ್ರಲ್ಲಿ ವಿಫಲವಾಗಿ ಬಿಟ್ಟಿದೆ ಅಂತಾನೆ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಕೂಡ ನಾವು ಯೋಚನೆ ಮಾಡಲೇಬೇಕಾಗಿದೆ. ಸೊ ಈಗ ಒಂದು ಬೈಕ್ ವಿಚಾರವಾದ್ರೆ ಸುಮಂತ್ ತಂದೆ ಹೇಳ್ತಾ ಇರುವಂತದ್ದು ಇನ್ನೊಂದು ಬೈಕಿನ ವಿಚಾರ. ಇನ್ನೊಂದು ಬೈಕ್ ಅಂತ ನಾವು ಗಮನಿಸೋದಾದ್ರೆ ಸುಮಂತ್ ಸಾವು ಏನಾಗಿರುತ್ತೋ, ಸುಮಂತ್ ಸಾವಾದ ಬಳಿಕ ಒಂದು ವಾರ ಅಥವಾ ವಾರದ ನಂತರ ಒಂದು ಬೈಕ್ ಕೂಡ ಆ ಒಂದು ಸ್ಥಳದಲ್ಲಿ ಕಾಣಿಸಿಕೊಳ್ಳುತ್ತೆ. ಆ ಸಮಯದಲ್ಲಿ ಒಂದು ಬೈಕ್ ಓಡಾಟವನ್ನ ಮಾಡ್ತಾ ಇರುತ್ತೆ. ಆ ಬೈಕಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಂತ್ ಕುಟುಂಬಕ್ಕೆ ಅನುಮಾನ ಬಂದಂತ ಸಂದರ್ಭದಲ್ಲಿ ಆ ಮಾಹಿತಿಯನ್ನ ಪೊಲೀಸರಿಗೆ ನೀಡ್ತಾರೆ. ಪೊಲೀಸರು ಕೂಡ ತನಿಖೆ ಮಾಡಿದ್ದೇವೆ, ಆ ವ್ಯಕ್ತಿ ಅಲ್ಲಿ ಬಂದಿರುವಂತದ್ದು ಆ ಕೆಲಸಕ್ಕೆ ಅಲ್ಲ, ಆ ವ್ಯಕ್ತಿಗೂ ಮತ್ತು ಈ ಸುಮಂತ್ಗೆ ಸಂಬಂಧವೇ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರಂತೆ ಅನ್ನುವ ರೀತಿಯಲ್ಲಿ ಸುಮಂತ್ನ ಕುಟುಂಬದವರು ಹೇಳ್ತಾ ಇರುವಂತದ್ದು. ಅಂದ್ರೆ ಸುಮಂತ್ನ ತಂದೆಯವರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆ ಎರಡನೇ ಬಾರಿಗೆ ಬಂದಂತ ಬೈಕು ಅಥವಾ ನಮಗೆ ಅನುಮಾನ ಹುಟ್ಟಿಕೊಂಡಿರುವಂತಹ ಬೈಕು ಅದು ಬೇರೆ ಯಾವುದೋ ಕೆಲಸಕ್ಕೆ ಬಂದಿತ್ತು ಅನ್ನುವ ರೀತಿಯಲ್ಲಿ ಹೇಳಿದ್ದಾರೆ ಪೊಲೀಸರು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅನುಮಾನ ಕೂಡ ಹುಟ್ಕೊಂಡು ಬಿಡುತ್ತೆ. ಹಾಗಾದ್ರೆ ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಆ ಸಂದರ್ಭಕ್ಕೆ ಅಲ್ಲಿ ಬಂದಿದ್ದಾದ್ರೂ ಹೇಗೆ, ಅದರ ಸ್ಪಷ್ಟನೆಯೂ ಕೂಡ ಇದುವರೆಗೂ ಸಿಕ್ಕಿಲ್ಲ. ಇನ್ನು ಈಗ ಅನುಮಾನ ಇರುವಂತ ಬೈಕು, ವಿಶೇಷವಾಗಿ ಎಲ್ರಿಗೂ ಕೂಡ ಅನುಮಾನ ಇರುವಂತ ಬೈಕು ಯಾವುದು ಅಂತಂದ್ರೆ 5 ಗಂಟೆಗೆ ಆ ದಿನ ಸುಮಂತ್ ಸಾವಾದಂತ ಸಂದರ್ಭದಲ್ಲಿ ಆ ಆಟೋಗೆ ಡಿಕ್ಕಿ ಆಗಿ ಹೋಗಿರುವಂತ ಬೈಕು.
ಆ ಆಟೋಗೆ ಡಿಕ್ಕಿ ಆಗಿ ಹೋಗಿರುವಂತ ಬೈಕ್ಗೂ ಮತ್ತು ಅಲ್ಲಿ ಸಮೀಪದಲ್ಲಿರುವಂತ ಲೋಕನಾಥ್ ಅವರು ಕೂಡ ಆ ಸಂದರ್ಭದಲ್ಲಿ ಧನು ಪೂಜೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಆ ಸಂದರ್ಭಕ್ಕೆ ಬೈಕ್ ಕೂಡ ಹೋಗಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ರೆ ಆ ಸಿಸಿಟಿವಿ ಫುಟೇಜ್ ಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಸುಮಂತ್ ಮನೆ ಕಡೆಯಿಂದ ಹೋದಂತ ಬೈಕಿಗೂ ಮತ್ತು ಲೋಕನಾಥ್ ಅವರ ಬೈಕಿಗೂ ಕೇವಲ 30 ಸೆಕೆಂಡಿನ ಅಂತರವಿದೆ ಅನ್ನುವಂಥದ್ದನ್ನ ಈಗ ಅನುಮಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೆಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಹಾಗಂತೆ ಈಗಂತೆ ಅನ್ನುವಂಥದ್ದು ಒಂದಿಷ್ಟು ಸೂಕ್ಷ್ಮ ಇರುವುದರಿಂದ ಅವುಗಳನ್ನ ಹೇಳಬೇಕಾಗತ್ತೆ. ಹಾಗಾಗಿ ಆ ಹಂತರದಲ್ಲಿ ಏನಾದ್ರೂ ಅನುಮಾನ ಉಟ್ಕೊಳ್ಳೋದಕ್ಕೆ ಅಥವಾ ಆ ಹಂತರದಲ್ಲಿ ಹೋದಂತ ವ್ಯಕ್ತಿ ಯಾರು ಅನ್ನೋದನ್ನ ಸ್ಪಷ್ಟವಾಗಿ ಯಾಕೆ ಪೊಲೀಸರು ಗುರುತನ್ನು ಹಚ್ಚೋದಕ್ಕೆ ಸಾಧ್ಯವಾಗ್ತಿಲ್ಲ? ಇದರಿಂದ ಯಾರ್ದಾದ್ರೂ ಪ್ರಭಾವಿಗಳ ಒತ್ತಡ ಇದೆಯಾ ಅಥವಾ ಪ್ರಭಾವಿಗಳ ಕೈವಾಡ ಇದೆಯಾ? ಇಂಥದ್ದೆಲ್ಲವೂ ಕೂಡ ಈ ಸಂದರ್ಭಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಒಟ್ಟಾರೆಯಾಗಿ ಸುಮಂತ್ ತಂದೆ ಹೇಳ್ತಾ ಇರುವಂತದ್ದು, ನಮಗೆ ಪೊಲೀಸರ ಮೇಲೆ ಇದೀಗ ಬೇಜಾರು ಉಂಟಾಗ್ತಾ ಇದೆ, ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ಆಗ್ತಾ ಇಲ್ಲ. ಆರಂಭದಲ್ಲಿ ಪೊಲೀಸರು ಮನೆ ಹತ್ರ ಬರ್ತಾ ಇದ್ರು, ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಆಗ್ತಾ ಇದ್ರು, ಇಲ್ಲೆಲ್ಲ ಓಡಾಡ್ತಾ ಇದ್ರು, ಏನಾದ್ರೂ ಮಾಹಿತಿ ಸಿಗ್ಬೋದು ಅನ್ನೋ ರೀತಿಯಲ್ಲಿ ಇದ್ರು. ಆದ್ರೆ ಇದೀಗ ಎಲ್ಲವೂ ಕೂಡ ಮಾಯವಾಗಿ ಬಿಟ್ಟಿದೆ. ಒಟ್ಟು ನನ್ನ ಮಗನ ಸಾವಿಗೆ ನ್ಯಾಯ ಸಿಗುವಂತ ಸಾಧ್ಯತೆ ಇಲ್ಲ ಅನ್ನುವ ರೀತಿಯಲ್ಲಿ ಸ್ಪಷ್ಟವಾಗಿ ಸುಮಂತ್ನ ತಂದೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ಬೆಳವಣಿಗೆ, ಆ ಬೈಕ್ ಯಾರ್ದು, ಬೈಕ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿನ ಪೊಲೀಸರು ಯಾಕೆ ಕಲೆ ಹಾಕ್ತಾ ಇಲ್ಲ ಅನ್ನುವಂಥದ್ದನ್ನ ಈಗ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡುವಂತ ಹಂತದಲ್ಲಿ ಇದ್ದೇವೆ. ಪೊಲೀಸರು ಅದೇನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಎಂತ ವ್ಯವಸ್ಥೆಯಲ್ಲಿ, ಎಂತ ಕೆಟ್ಟ ದುರಂತದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಅರ್ಥವಾಗಿ ಬಿಡುತ್ತೆ. ಸೊ ಈ ಕುರಿತಾಗಿ ಸ್ಪಷ್ಟವಾಗಿ ನಿಮಗೆ ಏನ್ ಅನಿಸುತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.